ಈಗ ಫಸ್ಟ್ ಟೈಮ್ ಓಟ್ ಹಾಕ್ಲತ್ರಿ ಏನು ಓಟ್ ಹಾಕಿರೋ ಮುಂಚೆ? ಇಲ್ಲ, ಫಸ್ಟ್ ಟೈಮ್ ಮಾಡಿ. ಫಸ್ಟ್ ಟೈಮ್ ಹಾಕ್ಲತ್ರಿ. ಎಂತ ಅಭ್ಯರ್ಥಿಗೆ ಹಾಕ್ಬೇಕಂತ ವಿಚಾರ ಮಾಡಿರಿ? ದೇಶದ ಅಭಿವೃದ್ಧಿ ಮಾಡೋಂಥ ದೇಶದ ಅಭಿವೃದ್ಧಿ ಬಿಜೆಪಿಗೆ. ಬಿಜೆಪಿಗೆ ಯಾವ ಕಾರಣಕ್ಕೆ ಬಿಜೆಪಿ ನಿಮಗೆ ಇಷ್ಟ ಆಗುವಂಥದ್ದು? ಬಿಜೆಪಿಲಿ ಎಲ್ಲ ಕೆಲಸ, ಮೋದಿ ಅವರಿಂದ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಯಾಕೆ ಬೇಡ ನಿಮಗೆ? ಕಾಂಗ್ರೆಸ್ ಅಲ್ಲಿ ನಾಯಕರೇ ಇಲ್ಲ ಅಲ್ರಿ. ಕಾಂಗ್ರೆಸ್ ನಾಯಕರು ಯಾರಂತ ಓಟ್ ಹಾಕ್ಬೇಕು. ದೇಶದ ಪ್ರಧಾನಮಂತ್ರಿ ಆಗೋರು ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ. ಈಗ ಇಲ್ಲಿ ನಿಮ್ ಜಿಲ್ಲೆದವರೇ ಖರ್ಗೆ ಸಾಹೇಬರು ರೇಸ್ನಲ್ಲಿ ಇದಾರಲ್ರಿ? ಉಮೇಶ್ ಜಾಧವ್ ಅವರು ಇದಾರಲ್ವಾ, ಅವರು ಮಾಡ್ತಿದ್ದಾರೆ. ಇಲ್ಲ, ಖರ್ಗೆ ಸಾಹೇಬ್ರಿಗೆ ಪ್ರಧಾನಮಂತ್ರಿ ಈಗ ಕಾಂಗ್ರೆಸ್ ದಿಂದ ಅವ್ರ ರೇಸಲ್ಲಿ ಇದಾರ ಇರ್ಬೋದು. ಅಂದ್ರೆ ಅಭಿವೃದ್ಧಿ ಮಾಡೋಂಥವ್ರು ಬೇಕು. ನಮ್ಮವ್ರು ಅಂತಿಲ್ಲ, ನಮ್ಮವ್ರು ಯಾರು ಇರೋದು ಅಭಿವೃದ್ಧಿ ಮಾಡೋಂಥವ್ರು ಬೇಕು. ಈಗ ಅಭಿವೃದ್ಧಿ ಮಾಡೋರು ಅಂತ ಯಾರು ನಿಮ್ಗೆ ಕಂಡು ಬರೋದು? ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಅಂತ ಹೇಳಿ ವಿಶ್ವದವರೇ ಘೋಷಿಸಿರ್ಬೇಕಾದ್ರೆ ನಾವು ಯಾಕೆ ಬೇಡ ಅಂತ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಾರ. ಈಗ ನಿಮ್ಮ ಸ್ಟೂಡೆಂಟ್ ಆಗಿ ನಿಮ್ ಬಸ್ ಫ್ರೀ ಆದಾಗ ನಿಮಗೇನು ಸೀಟ್ ಸಿಗ್ಲಾತವೋ ಏನು ತೊಂದರೆ ಅಲ್ಲ? ಸೀಟ್ ಅಂತೂ ಸಿಗೋದಿಲ್ಲ. ಸೀಟ್ ನಾರ್ಮಲ್ ಡೇಸ್ ಅಲ್ಲಿ ಸಿಗುತ್ತೆ, ಏನಾದರೂ ಇದ್ರೆ ಸೀಟ್ ಸಿಗೋದಿಲ್ಲ. ಬಸ್ಸಲ್ಲಿ ಇರೋಕ್ಕೂ ಜಾಗ ಇರೋದಿಲ್ಲ. ಅದು ಯಾರಿಗಂತೂ ಹೇಳಕ್ಕಾಗಲ್ಲ. ಸರ್ಕಾರ ನಾವು ಆರಿಸಿರೋದು ನಾವೇ ಅನುಭವಿಸ್ಬೇಕು. ಹಂಗಾಗಿ ನಾವೇ ಅವ್ರು ಹಾಕ್ತಾರ ರೊಕ್ಕ, ಆಮೇಲೆ ರೇಷನ್ ರೊಕ್ಕ ಏನಾದ್ರು ಕಟ್ ಮಾಡಿರ್ತಾರ. ಒಂದು ಅದು ಹಾಕ್ತಾರ, ಒಂದು ಇದು ಹಾಕ್ತಾರ. ನಮ್ಗೆ ಯಾವುದು ಬೇಡ, ಫ್ರೀ ಅನ್ನೋದೇ ಬೇಡ. ನಮಗೆ ಮೋದಿ ಅಷ್ಟೇ ಬೇಡ. ಬರೀ ಇಲ್ಲೊಬ್ರು ಅಕ್ಕಾರ ಅವ್ರಿಗೂ ಮಾತಾಡೋದಂತ. ನಿಮ್ಗೆ 2,000 ಬರತ್ತವ್ರಿ? ಹಾ, ಬರ್ಲಕ್ಕ. ಮತ್ತೆ ಅವ್ರಿಗೆ ಬರತ್ತಿಲ್ಲ, ನಿಮ್ಗೆ ಹೆಂಗ್ ಬಂದವ್ರಿ ಅವು? ಯಾರಿಗೂ ಒಂದು ತಿಂಗಳು ಬರ್ತದ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಬಾಗಣ್ಣ. ಈಗ ಸಿಟಿದಿಂದ ಈಗ ಖರ್ಗೆ ಸಾಹೇಬ್ರು ಹಳೆಯರು ನಿಂತಾರ. ಈಗ ರಾಧಾಕೃಷ್ಣ ಸಾಹೇಬ್ರು ಈ ಕಡೆ ಬಿಜೆಪಿಲಿಂದ ಉಮೇಶ್ ಜಾಧವ್ ಅವ್ರು ನಿಂತಾರ. ಈಗ ಯಾರು ಗೆಲ್ಬಹುದು? ಹೆಂಗ್ ಫೈಟ್ ಹೆಂಗೈತಿ ಇಲೆಕ್ಷನ್ ಇಲ್ಲಿ? ಉಮೇಶ್ ಜಾಧವ್ ಅವ್ರು ಗೆಲ್ಬೋದು. ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು ನಿಂತಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸೋತಿದ್ರು ಅವ್ರು 2019ರಾಗ. ಈ ಬಾರಿ ಅವ್ರು ನಿಂತಿಲ್ಲ. ಯಾವ ಕಾರಣಕ್ಕೆ ನಿಂತಿಲ್ಲ ಅಂತ ಅನಿಸುತ್ತೆ ನಿಮಗೆ? ಅವ್ರ ವೈಯಕ್ತಿಕ ಕಾರಣ ಇರ್ಬೋದು. ಏನು ವೈಯಕ್ತಿಕ ಕಾರಣ ಏನಿರ್ಬೋದು ಅನಿಸುತ್ತೆ ನಿಮಗೆ? ಅವ್ರ ಪಕ್ಷದಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರ್ಬೋದು, ಆ ಕಾರಣಕ್ಕಾಗಿ ನಿಂತಿರ್ಲಿಕ್ಕಿಲ್ಲ. ಬರೋಬ್ಬರಿ. ಈಗ ಅವ್ರು ಹಳೆಯಾರು ನಿಂತಾರ, ಈಗ ಅವ್ರ ಹಳೆಯಾರು ಗೆಲ್ಲಬಹುದು ಅಂತ ಅನಿಸುತ್ತೆ ನಿಮ್ಗೆ? ಗೆಲ್ಲೋದಿಲ್ಲ. ಈಗ ಕಾಂಗ್ರೆಸ್ನಿಂದ ಖರ್ಗೆ ಸಾಹೇಬರು ರೇಸಲ್ಲಿ ಇದಾರೆ, ಪ್ರಧಾನಮಂತ್ರಿ ಆಗ್ಲಕ್ಕ. ರಾಹುಲ್ ಗಾಂಧಿ ಅವರು ಅದಾರ. ಬಿಜೆಪಿಯಿಂದ ಪ್ರಧಾನಮಂತ್ರಿ ಈಗ ಇದ್ದವರು ಈಗ ನರೇಂದ್ರ ಮೋದಿ ಅವರು ಅದಾರ. ಈಗ ಕಾಂಗ್ರೆಸ್ ಬಂತಪ್ಪ ಅಕಸ್ಮಾತ್ ಅಂದ್ರೆ ಯಾರು ಆಗ್ಬೇಕು ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ? ಖರ್ಗೆ ಅವ್ರಾಗ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಗ್ಬೋದು ಅನ್ನೋಂಥದ್ದು ಹೇಳ್ತಾರೆ. ಈಗ ಉಮೇಶ್ ಜಾಧವ್ ಅವರು ಹೋದ ಸತಿ ಆರಿಸಿ ಬಂದಾರ. ಈ ಸತಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಾರ ಬಿಜೆಪಿದವರು. ಕೆಲಸ ಮಾಡ್ಯಾರ ಉಮೇಶ್ ಜಾಧವ್ ಅವರು? ಮಾಡಿದ್ದಾರೆ. ಏನು ಕೆಲಸ ಮಾಡ್ಯಾರ? ಬಂದಂತ ಅನುದಾನದಲ್ಲಿ ಅಗತ್ಯಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ಇನ್ನ ಏನೇನು ಆಗ್ಬೇಕಾಗಿತ್ತು ಈ ಸಿಟಿ ಒಳಗೆ ಕೆಲಸ? ಎಜುಕೇಶನ್ ಪರ್ಪಸ್ ಆಗಿ ಇನ್ನೂ ತುಂಬಾ ಡೆವಲಪ್ ಆಗಬೇಕು. ಇದನ್ನ ಒಟ್ಟಾರೆಯಾಗಿ ಈ ಕಲಬುರಗಿ ನಗರವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯ ಯಾರು ಬಂದರೂ ಪಕ್ಷಾತೀತವಾಗಿ ಮಾಡಬೇಕು. ಮತ್ತೆ ಈಗ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಾರ. ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಾರ, ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಆ ಗ್ಯಾರಂಟಿಗಳು ಲಾಭ ಆಗೈತೆ ಅನಿಸುತ್ತೆ ನಿಮ್ಗೆ? ಗ್ಯಾರಂಟಿ ಕೊಟ್ಟರು ಅಷ್ಟೇ, ಕುಡಿದಿದ್ರು ಅಷ್ಟೇ. ಗ್ಯಾರಂಟಿ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಗ್ಯಾರಂಟಿ ಕೊಡೋದಕ್ಕಿಂತ ಪೂರ್ವದಲ್ಲಿ. ಅದರಿಂದ ಗ್ಯಾರಂಟಿ ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ. ಇಷ್ಟೊತ್ತನ ಕಲಬುರಗಿಯ ಒಂದು ಬಸ್ ಒಳಗೆ ನಾವು ಅಡ್ಡಾಡಿ ಇಲ್ಲಿ ಜನರ ಅಭಿಪ್ರಾಯನ ತಿಳ್ಕೊಂಡಿವಿ. ಬರ್ರಿ ಹಂಗ ಹೋಗ್ತಾ ಹೋಗ್ತಾ ಇನ್ನಷ್ಟು ಜನರ ಅಭಿಪ್ರಾಯನ ತಿಳ್ಕೊಳ್ಳೋದು. ಅಲ್ಲಿ ಮಟ್ಟ ನೀವು ತೋರಿ ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.